ಸ್ಟ್ಯೂಪಿಡ್ ಲಾಯರ್ನ ಮತ್ತೆ ಕರ್ಸು ಅಂತ ಸಾರ್ಥಕ್ ಹತ್ರ ಹೇಗೆ ಹೇಳಿ ಅನ್ನೋದೇ ಗೊತ್ತಾಗ್ತಿಲ್ಲ. ಅಮ್ಮ, ಅವನು ಇಲ್ಲಿಗೆ ಬರ್ತಿದ್ದಾನೆ. ಐ ವಿಲ್ ಕಾಲ್ ಯು ಬ್ಯಾಕ್. ಆಫೀಸಲ್ಲಾಗಿದ್ದು ಈಗಲೂ ಕೊರಿತಿದ್ಯಾ? ಬಿಡು. ನಾನಿನ್ನ ಹತ್ರ ಒಂದು ವಿಷಯ ಹೇಳ. ಅವಳನ್ನೇ ಲಾಯರ್ ಆಗಿ ಮುಂದುವರ್ಸೋಣ. ಹೊಸ ಲಾಯರ್ ಹತ್ರ ಹೋದ್ರೆ ಮತ್ತೆ ಹೊಸದಾಗಿ ಕತೆ ಹೇಳಬೇಕು. ನಾವು ಈ ಕೇಸ್ನ ವಾಪಸ್ ತೊಗೊಂಡ್ವಿ ಅಂತ ಅವಳ ವಿಷಯನ ಅವ್ರಿಗೆಲ್ಲ ಟಾಮ್ ಮಾಡಿಬಿಟ್ರೆ ರೊಟ್ಟಿನೇ ಜಾರಿ ತುಪ್ಪಕ್ಕೆ ಬೀಳ್ತಿದ್ಯಲ್ಲ. ಏನಂದೆ? ಏನಿಲ್ಲ, ಅದೇ ಲಾಯರ್ನ ವಾಪಸ್ ತಗೊಳ್ಳೋ ನಿನ್ನ ಪ್ರಪೋಸಲ್ಗೆ ನಾನು ಓಕೆ. ಆದರೆ ನಂದೊಂದು ಕಂಡೀಷನ್ ಇದೆ. ಏನು? ಅವಳು ನನ್ನ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಎಸ್. ಅವಳು ಮಾಡಿರೋ ರಂಪಾಟಕ್ಕೆ ಸಾರಿ ಕೇಳಿದ್ರು ಅವಳನ್ನ ಕ್ಷಮಿಸಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ, ಅವಳು ನನ್ನ ಹತ್ರ ಸಾರಿ ಕೇಳಲೇಬೇಕು. ಬಾ. सदा सुखी भव. Are you okay, ಸಾರ್ಥಕ್? I'm fine, ಮಾ. ಯಾಕೆ ಹಾಗೆ ಹೇಳ್ತಿದ್ಯಾ? ಚೆನ್ನಾಗಿದೆಯಾ ಅಂತ ಅಮ್ಮ ಕೇಳಬಾರ್ದಾ? ಅಮ್ಮ, ಚೆನ್ನಾಗಿದ್ಯಾ ಅಂತ ಅಮ್ಮನಷ್ಟು ಚೆನ್ನಾಗಿ ಬೇರೆ ಯಾರಾದರೂ ಕೇಳಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ತುಂಬ ಚೆನ್ನಾಗಿದ್ದೀನಮ್ಮ. ಅಮ್ಮನ ಹತ್ರ ಏನಾದರೂ ಹೇಳೋದಿದೆಯಪ್ಪ? ಇಲ್ಲ. ಯಾಕೆ ಹೇಳ್ತಿದ್ಯಮ್ಮ? 2-3 ದಿನದಿಂದ ನೋಡ್ತಿದ್ದೀನಿ, ಸ್ವಲ್ಪ ಡಲ್ಲಾಗೆ ಕಾಣ್ತಿದ್ಯಾ. ಏನಾದರೂ ತೊಂದರೆನಾ? ಆ ಥರ ಏನೂ ಇಲ್ಲಮ್ಮ, ಯೋಚನೆ ಮಾಡಬೇಡ. ಅಮ್ಮ ಚಿಂತೆ ಮಾಡ್ತಾಳೆ ಅಂತ ಹೇಳ್ದೇ ಇರಬೇಡಪ್ಪ. ಏನೇ ಇದ್ರೂ ಹೇಳ್ಬಿಡು. ಈಗಾಗಲೇ ಕುತ್ತಿಗೆ ತನಕ ಬಂದಿದೆ. ನೀವು ಹೆಲ್ಪ್ ಮಾಡಲಿಲ್ಲ ಅಂದರೆ ಮುಳುಗೋಗ್ತೀನಿ. ಹೆಲ್ಪ್ ಇನ್ನು ಎಲ್ಲಿಂದ ಮಾಡಲಿ? ನಾನು ಆಲ್ರೆಡಿ ಹೊರಟಿದ್ದೆ. ಅವ್ರು ಗೆಟ್ ಔಟ್ ಅಂತಾನೆ ಹೇಳಿದ್ರು. ಅಲ್ಲಿ ಎಲ್ಲದೂ ಮುಗೀತು ಅಲ್ವಾ? ನಿಮ್ಮ 20,000 ಅಡ್ವಾನ್ಸ್ ವಾಪಸ್ ತಗೊಳ್ಳಿ. ಎಲ್ಲ ಮುಗ್ದಿಲ್ಲ. ಒಂದ್ಸಲ ನಾನು ನೀವು ಪ್ರಿಯಾಂಕಾ ಒಂದು ಮೀಟಿಂಗ್ ಮಾಡೋಣ. ಅಲ್ಲಿ ನಂಗೆ ಹೆಲ್ಪ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್. ಸೊ ಈ ಮೀಟಿಂಗಿಂದ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗ್ಸೋಣ ಪ್ಲೀಸ್. ಈಗಾಗಲೇ ತುಂಬ ಅವಮಾನ ಆಗಿದೆ, ಆದರೆ ಈ ಮೀಟಿಂಗಿಂದ ಎಲ್ಲ ಸರಿ ಹೋಗಬೇಕು. ಈ ಕೇಸ್ನ ನೀವೇ ತಗೋಬೇಕು. ಮೀಟಿಂಗಲ್ಲಿ ಮುಂದೆ ನನಗೆ ಬರೀ ಒಂದೇ ಒಂದು ವರ್ಡ್ ಬೇಕಷ್ಟೇ. ನನಗೋಸ್ಕರ ಇದು ಮಾಡಿಕೊಡಿ. ಇಟ್ಸ್ ಎ ರಿಕ್ವೆಸ್ಟ್. ಸಾರ್ಥಕ್ ಅವರೇ, ರಿಕ್ವೆಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ನನಗೆ ಈ ಕೇಸ್ ತಗೊಳ್ಳೋದಕ್ಕೆ ಯಾವ ಪ್ರಾಬ್ಲಮ್ಮು ಇಲ್ಲ. ಆದರೆ ನಾನು ಈ ಕೇಸ್ ತಗೋಬೇಕು ಅಂದರೆ
ನನಗೇನ್ ಬೇಕು ಅಂತ ದಾಸ್ ಸರ್ ನಿಮ್ಮ ಹತ್ರ ಹೇಳಿದಾರೆ ಅಲ್ವಾ? ಏನು ಹೇಳಿದ್ರಿ ನೀವು? ದಾಸ್ ಸರ್ ನಿಮ್ಮ ಹತ್ರ ಏನೂ ಹೇಳಿಲ್ವಾ? ಇಲ್ಲ, ನೀವು ನಂಗೆ ಒಂದೇ ಒಂದು ಹೆಲ್ಪ್ ಮಾಡಿಕೊಡಿ. ಏನು ರಿಟರ್ನ್ ನೀವು ಏನು ಬೇಕಾದ್ರೆ ಕೇಳಿ ನಾನು ಮಾಡಿಕೊಡ್ತೀನಿ. ಏನು ಬೇಕು ನಿಮಗೆ? ಪ್ರಿಯಾಂಕ್ ಅವರು ಬಂದು ನನ್ನ ಹತ್ರ ಸಾರಿ ಕೇಳಬೇಕು. ಏನು? ಪ್ರಿಯಾಂಕ್ ಅವ್ರ ಕಡೆಯಿಂದ ಒಂದು ಸಾರಿ ಬೇಕು. ಅವ್ರು ಕೇಳ್ತಾರೆ ಅಂದ್ರೆ ನಾನು ಈ ಕೇಸ್ನ ತಗೋತೀನಿ. ವಧು, ನೀನ್ ಫ್ರೀ ಇದ್ರೆ ನಾನು ನಿಂಗೊಂದು ಕ್ವಶನ್ ಕೇಳಲಾ? ನಾನು ಬೇಡ ಅಂದ್ರೆ ನೀನು ಸುಮ್ಮನೆ ಇರ್ತೀಯಾ? ಕೇಳು. ಈ ಡೈವರ್ಸ್ ಅಂದ್ರೆ ಏನು? ಯಾಕೆ ವಧು ಹಂಗ್ ನೋಡ್ತಿದ್ಯಾ? ನೀನ್ ಅದ್ ಡೈಲಿ ಮಾಡೋ ಕೆಲ್ಸ ತಾನೆ, ಹೇಳು. ಹೌದು, ಆದ್ರೆ ನಿನಗೆ ಹೇಗೆ ಅರ್ಥ ಮಾಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಿಂಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ಯಾ ಅಲ್ವಾ? ಅದು ಹಾಗಲ್ಲ ಕಣೋ. ಈಗ ಒಬ್ರ ಜೊತೆ ಒಬ್ರಿಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಕೋ, ಅವ್ರು ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಒಬ್ರನ್ ಕಂಡ್ರೆ ಒಬ್ರಿಗೆ ಆಗದೇ ಇಲ್ಲ. ಇವಾಗ ನೀನ್ ಹೇಳು, ಅವ್ರ ಜೊತೆಲಿ ಇರ್ಬೇಕಾ, ಬೇರೆ ಬೇರೆ ಆಗ್ಬೇಕಾ? ಬೇರೆ ಬೇರೆನೆ ಆಗ್ಬೇಕು. ಹಾಗೆ ಬೇರೆ ಬೇರೆ ಆಗೋದನ್ನ ಕಾನೂನು ಪ್ರಕಾರ ಡಿವೋರ್ಸ್ ಅಂತಾರೆ. ಆಗ ಒಬ್ರಿಗೆ ಇನ್ನೊಬ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ಇರಲ್ಲ. ಓ, ಅಂದ್ರೆ ನಾವು ಫ್ರೆಂಡ್ಸ್ ಜೊತೆ ಜಗಳ ಆಡಿದಾಗ ಟೂ ಬಿಡ್ತೀವಲ್ಲ, ಅದೇ ತರನಾ? ಕರೆಕ್ಟ್. ಆದ್ರೆ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ. ಇಲ್ಲಿ ಕಾನೂನು, ಕೋರ್ಟು, ಕೇಸು ಇದೆಲ್ಲ ಇರುತ್ತೆ. ಈಗ ಅರ್ಥ ಆಯ್ತು. ಆದ್ರೂ ನಿಂಗೆ ತುಂಬಾ ದೊಡ್ಡ ದೊಡ್ಡ ಡೌಟ್ಸೇ ಅಪ್ಪ. ವಧು, ನನ್ನ IQ 130 ಇದೆ. ಐನ್ಸ್ಟೈನ್ಗಿಂತ 30 ಕಮ್ಮಿ ಇದೆ ಅಷ್ಟೇ. ನಿಂಗೆ ಗೊತ್ತಿರ್ಲಿ ಅಂತ ಹೇಳ್ದೆ. ಥ್ಯಾಂಕ್ ಯು. ನೋಡಿ, ಸಾರಿ ಕೇಳಕ್ಕೆ ಫೋನ್ ಮಾಡಿದ್ರೆ ದಯವಿಟ್ಟು ಕಾಲ್ ಕಟ್ ಮಾಡಿ. ಯಾಕಂದ್ರೆ ಸಾರಿ ಕೇಳಬೇಕಾಗಿರೋದು ನೀವಲ್ಲ. ನಿಮ್ಮ ಜೊತೆ ಮಾತಾಡೋ ಯಾವ ಉದ್ದೇಶನೂ ನನಗಿಲ್ಲ. ಅದನ್ನೇ ಹೇಳೋದಕ್ಕೆ ಕಾಲ್ ಮಾಡ್ತಿದ್ದೀರಾ ಅಲ್ವಾ? ಹೌದು. ಪ್ರಿಯಾಂಕ್ ಅವ್ರು ಬಂದು ನನ್ನ ಹತ್ರ ಸಾರಿ ಕೇಳಲಿಲ್ಲ ಅಂದರೆ ನಾನು ಈ ಕೇಸ್ನ ತಗೊಳ್ಳೋ ಚಾನ್ಸೇ ಇರಲ್ಲ ಸಾರ್ಥಕ್. ಕೋಪ ಅನ್ನೋದು ಮನುಷ್ಯಂಗೆ ಏನೋ ಮಾಡಿಸುತ್ತೆ, ಅದು ನಿಮಗೂ ಗೊತ್ತಲ್ವಾ? ಇದನ್ನ ನೀವು ನಂಗೆ ಹೇಳ್ತಿದ್ದೀರಾ ಅಥವಾ ಪ್ರಿಯಾಂಕಾಗೆ ಹೇಳ್ತಿದ್ದೀರಾ? ಇಬ್ಬರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಕೋಪ ಬಂದಿದ್ದು ಅವ್ರಿಗೆ, ಅವಮಾನ ಆಗಿದ್ದು ನನಗೆ. ನಿಮ್ಮ ಅಮ್ಮಂಗೆ ಈ ಥರ ಅವಮಾನ ಆಗಿತ್ತು ಅಂತ ಇಟ್ಕೊಳ್ಳಿ. ಆಗಲೂ ನೀವು ನಿಮ್ಮ ಆತ್ಮಗೌರವನ ಬಿಟ್ಟು ನಿಮ್ಮ ಅಮ್ಮಂಗೆ ಹೋಗು ಅಂತಿದ್ರಾ? ಇಲ್ಲ. ಎಕ್ಸಾಕ್ಟ್ಲಿ, ದಟ್ಸ್ ದ ಪಾಯಿಂಟ್. ಈ ಕೇಸ್ಗೆ ನಾನೇ ಬೇಕು ಅಂತ ನಿಮಗೆ ಅನ್ಸಿದ್ರೆ ಪ್ರಿಯಾಂಕ್ ಅವರು ಬಂದು ನನ್ನ ಹತ್ರ ಸಾರಿ ಕೇಳಬೇಕು. ಅದಲ್ಲದೆ ಇದಕ್ಕೆ ಬೇರೆ ದಾರಿನೇ ಇಲ್ಲ. ಹಾಯ್ ಎವ್ರಿವನ್, ಹೌ ಆರ್ ಯು? ಸೊ ಒಂದು ವಿಷಯಕ್ಕೆ ನಿಮ್ಮ ಹತ್ರ ಒಪಿನಿಯನ್ ಬೇಕಿತ್ತು. ಏನಿಲ್ಲ, ನಿಮ್ಮ ಜೊತೆ ಕೆಲಸ ಮಾಡ್ತಿರೋರು ಯಾರೋ ನಿಮಗೆ ಉಲ್ಟಾ ಸೀದಾ ಮಾತಾಡಿದ್ರು ಅನ್ಕೊಳ್ಳಿ. ನಿಮಗೆ ಕೋಪ ಬಂತು, ಸೊ ಆಬ್ವಿಯಸ್ಲಿ ನೀವು ಅವ್ರನ್ನ ಡಿಸ್ಮಿಸ್ ಮಾಡಿದ್ರಿ. ಈಗ ದೇ ವಾಂಟ್ ಟು ಜಾಯಿನ್ ಬ್ಯಾಕ್. ಸೊ ನೀವೇ ಹೇಳಿ, ಸಾರಿ ನಾನು ಕೇಳಬೇಕಾ ಅಥವಾ ಅವ್ರು ಕೇಳಬೇಕಾ? ನಿಮ್ಮ ಒಪಿನಿಯನ್ನ DM ಮುಖಾಂತರ ತಿಳಿಸಿ. ಈ ಕಥೆಯ ಅಪ್ಡೇಟ್ಸ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಸ್ಟೂಪಿಡ್ ಪಾರ್ಲರ್ ಹಿಂಗೆ ಮಾಡಿದಾರ, ಶೀಟಿಂಗ್ಸೇ ಕೊಡಲ್ಲ. ಶಿಟ್.
ಊಟ ಮಾಡೋದು ನಿಜವಾಗ್ಲೂ ಮರ್ತೋಗಿತ್ತು. ಥ್ಯಾಂಕ್ ಯು. ಅಲ್ಲ, ನಾನು ಈ ಟೈಮ್ಗೆ ಊಟ ಮಾಡದೆ ಕೆಲಸನೇ ಮಾಡ್ತಿರ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? ಅಂದರೆ ನನ್ನ ಆಫೀಸಲ್ಲೇ ಕೆಲಸ ಮಾಡ್ತಿದ್ದೀರಾ ನೀವು? ಚಾನ್ಸೇ ಇಲ್ಲ. ಮತ್ತಾರೀ ನೀವು ಗೊತ್ತಿಲ್ಲದೆ ಇರೋರ ಜೊತೆ ಏನಂತ ಮಾತಾಡೋದು? ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯ ದಾರುಣಂ ಶ್ರೀರಾಮ್. भगवान भला करो. ओ शंकर जी क्या समाचार? ಈ ನೆಕ್ಲೆಸ್ ಗಿರ್ವಿ ಇಡಬೇಕಾಗಿತ್ತು. ಆಗಬಹುದು. कितना चाहिए? 1.5 ಲಕ್ಷ ಬೇಕಿತ್ತು. ಅರೆ 1.5 ಲಕ್ಷ ಏನು, 2 ಲಕ್ಷ ಬೇಕಾದ್ರೂ ಕೊಡ್ತೀವಿ. 3% ಬಡ್ಡಿ, ನಾವು ಅಸಲು ಕೇಳಲ್ಲ. ನೈ ಅದು ನಿಧಾನವಾಗಿ ಕೊಡಿ, ಆದರೆ ಬಡ್ಡಿ ಮಾತ್ರ ಹರ್ ಮೈನೆ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಯಾವ್ದೈನಾ ಹೆಚ್ಚಂದ್ರೆ 15 ದಿವಸ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ, ಅಷ್ಟರಲ್ಲೆಲ್ಲ ಸರಿ ಹೋಗುತ್ತೆ. ಪರವಾನೈ, ದುಡ್ಡು ಕೊಟ್ಬಿಟ್ರೆ ನಾಳೆನೇ ನಿಮ್ಮದು ಮಾಲ್ ತೊಗೊಂಡೋಗಿ. ಶಂಕರ್ ಬೈ, ನಮ್ಮದು ಸರ್ವಿಸಲ್ಲಿ ಗಿರಿವಿ ಇಟ್ಟು ಬೇಗ ಬಿಡಿಸ್ಕೊಂಡು ಹೋದವ್ರ ಲೆಕ್ಕದಲ್ಲ ಇಲ್ಲ. ಆದರೆ ನಿಮ್ಮದು ಕೇಸಲ್ಲಿ ಆಗ್ಬಹುದು. ಕ್ಯಾ ಬೋಲ್ತಾ ಹೈ? ಅಮೇರಿಕಾಗೂ ಇಂಡಿಯಾಗೂ ಕಂಪೇರೇ ಮಾಡಕ್ ಹೋಗ್ಬೇಡಿ ಮಾವ. ಏನಿಲ್ಲ ಅಂದ್ರು ಮಿನಿಮಮ್ 20 ವರ್ಷ ಮುಂದೆ ಇದ್ದಾರೆ. ಓ ಹೌದಾಳಿ ಅಂದ್ರೆ? ಅಯ್ಯೋ ಮಾವ, ಅಲ್ಲಿ ಆಟೋ ಟ್ಯಾಕ್ಸಿ ಎಲ್ಲ ಇಲ್ವೇ ಇಲ್ಲ ಮಾವ, ಬರೀ ಏರ್ ಟ್ರಾನ್ಸ್ಪೋರ್ಟ್. ಹಂಗಂದ್ರೆ ಚಾಪರ್ ಅತ್ತೆ. ಚಾಪರ್ ಅಂದ್ರೆ ಹೆಲಿಕಾಪ್ಟರ್. ನೀವ್ ಅಡ್ರೆಸ್ ಹೇಳಿದ್ರೆ ಸಾಕು, ನಿಮ್ ಮನೆ ಮೇಲೇನೆ ಬಂದು ಲ್ಯಾಂಡ್ ಮಾಡ್ತಾರೆ. ಆಮೇಲೆ ಅಲ್ಲಿ ಎಷ್ಟು ಫೆಸಿಲಿಟೀಸ್ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಅಮೆರಿಕಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಒಂದು ಇನ್ಶೂರೆನ್ಸ್, ಒಂದು ಕಾರು. ಅವು ಎರಡಿಲ್ಲ ಅಂದ್ರೆ ಅಲ್ಲಿ ಬದುಕಕ್ಕೆ ಆಗಲ್ಲ. ಅಂದ್ರೆ ಅಲ್ಲೆಲ್ಲಾರ ಹತ್ರನೂ ಕಾರ್ ಇರುತ್ತಾ? ಅಯ್ಯೋ ಅತ್ತೆ, ಕೇಳ್ತಿದಿರಲ್ಲ ಅತ್ತೆ, ಎಲ್ರ ಹತ್ರನೂ ಕಾರ್ ಇರುತ್ತತ್ತೆ. ಅಲ್ಲಿ ಬಡವರು ಶ್ರೀಮಂತರು ಅನ್ನೋ ವ್ಯತ್ಯಾಸನೇ ಇರಲ್ಲ. ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರ ಹತ್ರನೂ ಕಾರ್ ಇರುತ್ತೆ. ಅಂದ್ರೆ ಅಮೆರಿಕದಲ್ಲಿ ನಿಮ್ಮ ಹತ್ರನೂ ಕಾರ್ ಇದೆಯಾ ಬಾವಾ? ಈಗಿಲ್ಲ, ಅದ್ರಲ್ಲಿ ಹೋದ್ಮೇಲೆ ಬರುತ್ತೆ. ಒಂದ್ ಚಿಟ್ಕೆ ಹೊಡೆದ್ರೆ ಸಾಕು, ಮನೆ ಮುಂದೆ ಬಂದು ನಿಲ್ಲುತ್ತೆ. ಓ ಹೌದಾ? ಹಾಗಿದ್ರೆ ಒಂದ್ ಚಿಟ್ಕೆ ಹೊಡೆದ್ರೆ ಇಲ್ಲೂ ಬಂದ್ ಕಾರ್ ನಿಲ್ಲುತ್ತೆ. ಅದೆಂಗ್ ಸಾಧ್ಯ? ಸಾಧ್ಯ ಇಲ್ವಾ? ಹೊಡಿರಿ ನೋಡೋಣ. ಕನ್ಫರ್ಮ್ ಆಗಿ ಹೊಡಿತೀನಿ. ಅಯ್ಯ ಹೊಡಿರಿ ಬಾವಾ. ಹೊಡೆದೇ ಬಿಡ್ತೀನಿ ನೋಡು. ಹ್ಞೂ ಬಾವಾ, ಹೊಡಿರಿ. ಹೊಡಿತೀನಿ ನೋಡು. ಅದ್ಯಾರು ಹಾರ್ನ್ ಹೊಡಿತಿದ್ದಾರೆ? ಅಲ್ಲಿ ಅಂದ್ರೆ ನೀವು ಚಿಟ್ಕೆ ಹೊಡೆದ ತಕ್ಷಣ ಕಾರೇ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಗೀತಾ, ಕಾರು ಕಣೆ. ಅದ್ಕೆ ಕಾರು. ಶಂಕರ್ ಪ್ರಸಾದ್ ಅವ್ರ ಮನೆ ಇದೇನಾ? ಇದೆ.
ಏನು ಹೇಳಿ? ಸಹನಾ ಮತ್ತೆ ಸಚಿನ್ ಮದುವೆ ಸಪ್ತಪದಿ ವೆನ್ಯೂನಲ್ಲಿ ಆಗಿದ್ದಲ್ವಾ? ಹಾಂ ಹೌದು, ಇವರೇ. ಮದುವೆ ದಿನ ಭೂಮಿಕಾ ಅನ್ನೋರು ಲಕ್ಕಿ ಡ್ರಾನ ರಿಜಿಸ್ಟರ್ ಮಾಡಿಸಿದ್ರು. ಅದರಲ್ಲಿ ನಿಮಗೆ ಕಾರ್ ಬಂದಿದೆ. ಸೂಪರ್. ಏ ಸಹನಾ, ಏನ್ ಹೇಳ್ತಿದಾರೆ ಇವರು? ಹ್ಞೂ ಚಿಕ್ಕಮ್ಮ, ಕಾರ್ ನಮ್ದಂತೆ. ಲಕ್ಕಿ ಡ್ರಾ ಅದಲ್ಲಿ ಗೆದ್ದಿದೀವಂತೆ ನಾವು. ಸರ್, ಇಲ್ಲೊಂದು ಸಿಗ್ನೇಚರ್ ಹಾಕ್ಬೇಕಾಗಿದೆ. ಯಾರು ಮಾಡ್ಬೇಕು? ಮನೆಯವ್ರು ಯಾರಾದ್ರೂ ಆಗುತ್ತೆ. ಕೊಡಿ. ಎಲ್ಲಿ ಮಾಡಬೇಕು? ಲಕ್ಕಿ ಡ್ರಾ ರಿಜಿಸ್ಟರ್ ಮಾಡಿದ್ ನಾನು. ರಿಜಿಸ್ಟ್ರೇಷನ್ಗೂ ನಾನೇ ತಾನೇ ಸೈನ್ ಮಾಡಬೇಕು? ಅಂತ ಫಾರ್ಮಾಲಿಟೀಸ್ ಏನಿಲ್ಲ ಮೇಡಮ್, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ರಿಜಿಸ್ಟ್ರೇಷನ್ ಯಾರ ಹೆಸರು ಮಾಡಬೇಕೋ ಅದು ನಿಮಗೆ ಬಿಟ್ಟಿದ್ದು. ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನೀವು ತರಬೇಕಾಗಿರುತ್ತೆ. ಶೋರ್ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ನನಗೆ ಗೊತ್ತು, ನಾನು ತರ್ತೀನಿ. ಫ್ಯಾಮಿಲಿ ಜೊತೆ ಒಂದು ಫೋಟೋ ತಗೊಂಡ್ರೆ ನಾವು ಬಂದಿರೋ ಕೆಲಸ ಮುಗ್ದಂಗೆ ಆಗುತ್ತೆ. ಹೌದಾ? ಅಯ್ಯೋ ಅದಕ್ಕೇನಂತೆ. ಅದೇ ಚಿಕ್ಕತ್ತೆ ಮಾವ ಸಾನ ಎಲ್ಲ ಬನ್ನಿ. ಚೆನ್ನಾಗಿದೆ ಅಲ್ಲ? ಭೂಮಿಕಾ ಕೊಡಿ. ಭೂಮಿಕಾ ಕೊಡಿ. ಅಪ್ಪ, ಓದು. ಏನಪ್ಪ ನೆಡ್ಕೊಂಡು ಹೋಗ್ತಿದ್ಯಾ? ಇಲ್ಲಮ್ಮ, ಅದೇನಂದ್ರೆ ಎಲ್ಲಿಗೆ ಹೋಗಿದ್ದೆ? ಅದು ಏನಾಯ್ತಪ್ಪ? ಏನಿಲ್ಲ, ತರಕಾರಿ ತರೋದಕ್ಕೆ ಹೋಗಿದ್ದೆ. ಮತ್ತೆ ತರಕಾರಿ? ಅದೇ ಮನೆಯಲ್ಲಿ ಬ್ಯಾಗ್ ಮರ್ತ್ ಬಂದ್ಬಿಟ್ನಲ್ಲ. ಹೌದಾ? ಸರಿ ಕುತ್ಕೋ ಬಾ, ಆಮೇಲೆ ನಾವಿಬ್ರು ಹೋಗ್ತಾರಣ. ಇಶಾ ಹಾಳಾಗುತ್ತೆ. ಬಾಯ್ಲಿ ತಗೊಂಬ ಕೀನ. ಅಕ್ಕ, ನಾವು ಬುಕ್ ಮಾಡಿರೋದು ವೆನ್ಯೂನೇ ಅಲ್ಲ, ರಿಜಿಸ್ಟರ್ ಮಾಡೋದೇ ಬೇಡ ಅಂತಿದ್ಲು. ಇವಾಗ ನೋಡಿ ನಮ್ಗೆ ಬಂತು. ರಿಜಿಸ್ಟರ್ ಮಾಡುವಾಗ್ಲೇನೆ ನಮ್ಗೆ ಬರುತ್ತೆ ಅಂತ ಹೊಳಿತಾ ಇತ್ತು. ಸುಮ್ನಿರೆ ಭೂಮಿ, ವಧು ಅಕ್ಕಂಗೇನ್ ಕಾರ್ ಸಿಗ್ಬಾರ್ದು ಅಂತಿತ್ತ? ಗೊತ್ತಾದ್ರೆ ಅವಳು ಖುಷಿ ಪಡ್ತಾಳೆ ಅಲ್ವೇನ್ರಿ? ನೀನ್ ಏನೇ ಹೇಳು ಸಹನಕ್ಕ, ಈ ವಧು ಅಕ್ಕ ಒಂದೊಂದ್ಸರಿ ಪುಣ್ಯ ಕೊಟ್ಟಿ ತರ ಆಡ್ತಾಳೆ.
ಅಕ್ಕ ಇನ್ಮೇಲೆ ನಾವು ಆಟೋ ಬಸ್ಸು ಅಂತ ಕಾಯೋ ಅಗತ್ಯನೇ ಇಲ್ಲ ಅಕ್ಕ. ಏನೇ ಆದ್ರೂ ಇದು ನಮ್ ಸಚಿನ್ ತಂದಿರೋ ಅದೃಷ್ಟ. ಅಕ್ಕ ಸಚಿನ್ ಅಮೇರಿಕಾಗ ಹೋಗೋದ್ರಿಂದ ಅವ್ರಿಗೆ ಇದು ಉಪಯೋಗ ಆಗಲ್ಲಕ್ಕ, ಅವ್ರಿಗಿಂತ ಹೆಚ್ಚಿಗೆ ನಮ್ಗೆ ಉಪಯೋಗ ಆಗೋದು. ಅಳಿಯಂದ್ರೆ ಈ ಗಾಡಿ ಪೆಟ್ರೋಲ್ದ ಡೀಸೆಲ್ ಗಾಡಿನಾ? ಪೆಟ್ರೋಲು ಅದೇ ಬೆಸ್ಟ್ ಅಲ್ವಾ? ನನ್ ಕೇಳಿದ್ರೆ ಇವಿನೇ ಬೆಸ್ಟ್ ಮಾವ. ಅಮೆರಿಕಾದಲ್ಲಿ ಟೆಸ್ಲಾ ಅಂತ ಒಂದು ಎಲೆಕ್ಟ್ರಿಕ್ ಕಾರ್ ಇದೆ. ಅದಕ್ಕೆ ಡ್ರೈವರು ಬೇಡ, ಒಂದ್ಸಲಿ ಚಾರ್ಜ್ ಮಾಡ್ಬಿಟ್ರೆ 600 ಕಿಲೋಮೀಟರ್ ಓಡಾಡ್ಬೋದು. ಇಂಡಿಯಾ ಅಪ್ಡೇಟ್ ಆಗಕ್ಕೆ ಇನ್ನೂ ಎಷ್ಟು ವರ್ಷ ಬೇಕಾಗುತ್ತೋ ಏನೋ. ಬದು ಬಂದ್ಲು ನೋಡಿದ್ಯಾ, ಅವತ್ತು ಲಕ್ಕಿ ಡ್ರಾ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ನೀನ್ ಬೇಡ ಅಂದೆ. ಇವಾಗ ಕಾರ್ ನಮ್ಗೆ ಬಂತು. ಅಪ್ಪ ನೋಡಪ್ಪ, ಈ ಕಾರ್ ನಮ್ದೇ. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಹೋಗಿದ್ದಾರೆ. ಈ ವಾರನೇ ರಿಜಿಸ್ಟ್ರೇಷನ್ ಮಾಡಿಸ್ಬೇಡ. ಸುಮ್ಮನೆ ಹಗ್ಲಿಗನ್ಸ್ ಕಾಣ್ಬೇಡ, ಮೊದಲು ಕೀ ಕೊಡು.